ಸರ್ ಈಗ ಪರ್ಟಿಕ್ಯುಲರ್ ಆಗಿ ಈ ಘಟನೆ ನಿಮ್ಗೆ ಅಂದ್ರೆ ಸಿನಿಮಾ ನೋಡಿದ ತಕ್ಷಣ ಬುಧವಾರ ಶೋ ನೋಡ್ತೀರಿ, ಸೊ ರಾತ್ರಿ ಅವ್ರಿಗೆ ಮೆಸೇಜ್ ಮಾಡ್ತೀರಿ, ಆಗ ಏನ್ ಕನ್ವರ್ಸೇಷನ್ ಆಗುತ್ತೆ ನಿಮ್ಮ ಮತ್ತೆ ಅವ್ರ ಮಧ್ಯೆ? ಸೊ ಇದಾದ ನಂತರ ಇಷ್ಟೊಂದು ತೀವ್ರತೆ ಪಡ್ಲಿಕ್ಕೆ ಕಾರಣ ಏನಾಯ್ತು? ಇಬ್ರು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬಹುದಿತ್ತು ಅಂತ ಅನಿಸ್ತಾ ಹೇಗೆ ಅಂತ? ನೋಡಿ, ಅವರು ಇವತ್ತು ಬೆಳಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ ಒಂದು ಪರ್ಸನಲ್ ವಿಷಯನ ಹೇಳ್ತಾರೆ. ನನಗೆ ಫ್ರೆಂಡು ಅವ್ರನ್ನ ಫ್ರೆಂಡ್ ಅಲ್ಲ ಅನ್ನೋ ಥರ ಒಂದು ಹೇಳ್ತಾರೆ. ನಿಮಗೆ ರುದ್ರತಾಂಡವ ಸಿನಿಮಾದಿಂದ ಲವ್ ಮಾಕ್ಟೆಲ್ ಸಿನಿಮಾ ಹಿಟ್ ಆಗೋವರೆಗೂ ಪ್ರತಿದಿನ 1 ಅವರ್ 2 ಅವರ್ ಮಾತಾಡ್ತಾ ಇದ್ರಿ. ಜಾನಿ ಜನಾರ್ದನಲ್ಲಿ ಅಜಯ್ ರಾವ್ ಅವರು 25 ಸಿನಿಮಾ ಆ್ಯಕ್ಟ್ ಮಾಡಿರೋ ಹೀರೋ ಒಂದು ಕಡೆಗೆ, ಆಮೇಲೆ 25 ಸಿನಿಮಾ ಮಾಡಿರುವಂಥ ನಮ್ಮ ಲೂಸ್ ಮಾದ್ ಯೋಗಿಯವರು. ಅದ್ರ ಮಧ್ಯದಲ್ಲಿ ನೀವು ಪರ್ಸ್ನಲ್ ಆಗಿ ರಿಕ್ವೆಸ್ಟ್ ಮಾಡಿ, ಇಲ್ಲ ನನ್ನನ್ನು ಕಾಸ್ಟ್ ಮಾಡಿ ಅಂತ ಪರ್ಸ್ನಲ್ ಆಗಿ ನೀವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಪದ್ಮನಾಭ ಗೌಡ್ರಿಗೆ ರಿಕ್ವೆಸ್ಟ್ ಮಾಡಿ ನಾನು ನಿಮ್ಮನ್ನು ಕಾಸ್ಟ್ ಮಾಡಿದೆ. ಅವಾಗ ರಿಮೇಕ್ ಸಿನಿಮಾ ಆಗಿರಲಿಲ್ವ? ಅದು ಅವತ್ತು ಪರ್ಸ್ನಲ್ ಆಗಿ ರಿಕ್ವೆಸ್ಟ್ ಮಾಡಿದ್ರಿ. ನಾನು ಜೆಂಟ್ಲ್ಮ್ಯಾನ್ ಅಂತ ಸಿನಿಮಾ ಮಾಡಬೇಕಪ್ಪ ಅಂದರೆ ರಮೇಶ್ ಮಹಾಂತೇಶ್ ಹಂದ್ರಾಳ್ ಅಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ನ ಕರ್ಕೊಂಡು ನೀವು ಜೆಂಟ್ಲ್ಮ್ಯಾನ್ ಸೆಟ್ಟಿಗೆ 4-5 ಸತಿ ಬಂದ್ರಿ ನನಗೊಂದು ಸಿನಿಮಾ ಮಾಡಿ ಅಂತ. ಅವತ್ತು ಗುರು ದೇಶಪಾಂಡೆ ನಿಮಗೆ ಫ್ರೆಂಡ್ ಆಗಿರಲಿಲ್ವಾ? ಇವಾಗ ಲವ್ ಮಾಕ್ಟೆಲ್ ಅನ್ನೋ ಒಂದು ಸಕ್ಸಸ್ ಆದಮೇಲೆ ನಿಮಗೆ ಗುರು ದೇಶಪಾಂಡೆ ಫ್ರೆಂಡ್ ಅಲ್ಲ, ಅವ್ರ ಜೊತೆಗೆ ಹೆಂಗೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಎಸ್ ಸರ್, ಫೈನಲ್ ಈಗ ಅವರು ಡೆಫಾಮೇಷನ್ ಕೇಸ್ ಹಾಕ್ತೀನಿ, ಕೋರ್ಟ್ ಮುಖಾಂತರ ಕಾನೂನು ಮುಖಾಂತರನೇ ಉತ್ತರ ಕೊಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಸೊ ನೀವು ಯಾವ ರೀತಿ ಇದನ್ನ ಬಗೆಹರಿಸ್ಕೊಳ್ಳಿಕ್ಕೆ ತಯಾರಾಗಿದ್ರಿ? ನಿಮ್ಮ ನಿಲುವೇನು ಅನ್ನೋಂಥದ್ದು? ಕೇಸ್ ಹಾಕಿದ್ರೆ 100% ಕೇಸ್ ಹಾಕಲಿ, ನಾವು ಅದಕ್ಕೆ ದಾಖಲೆಗಳು ಸುಮಾರು ದಾಖಲೆಗಳಿದ್ದಾವೆ ನನ್ನ ಹತ್ರ. ನಾನು ನಿಮಗೆ ಇವಾಗ ಇದರಲ್ಲೇ ತೋರಿಸ್ತೀನಿ, ನಿಮಗೆ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ. 2023 ನವಂಬರಲ್ಲಿ ನಮ್ಮ ರಾಘು ಪಾತಾಜಿಯವರು ನನಗೆ ಕಳಿಸಿದ್ದಾರೆ ಫಸ್ಟ್ ಹಾಫು ಸೆಕೆಂಡ್ ಹಾಫು. ಆಮೇಲೆ ನೋಡಿ ವಾಯ್ಸ್ ಮೆಸೇಜು, 20 ನಿಮಿಷದ ವಾಯ್ಸ್ ಮೆಸೇಜು 2023 ನವಂಬರಲ್ಲಿ. ಅವ್ರಿಗೆ ಹೋಗಿ 2 ನಿಮಿಷದ ಕತೆ ಹೇಳಿದ್ವಿ ಅಂತಾರೆ, ಇಲ್ಲಿ 25 ನಿಮಿಷದ ಕತೆ ಇದೆ. ಸಾಕ್ಷಿ, ಅದರ ಹೆಸರು ಕೂಡಲ ಸಂಗಮ ಅಂತ ನಾವು ಟೈಟ್ಲ್ ಇಟ್ಟಿದ್ದೀವಿ. ಈ ಥರ ಸಾಕ್ಷಿಗಳು ಸಾಕಷ್ಟಿದ್ದಾವೆ ನಮ್ಮ ಹತ್ರ. ಇದು ಕೇಸು ಅವ್ರು ಕೋರ್ಟಲ್ಲೇ ಡಿಸೈಡ್ ಮಾಡ್ತೀನಿ ಅಂತಂದ್ರೆ ಕೋರ್ಟಲ್ಲೇ ಡಿಸೈಡ್ ಮಾಡೋಣ ಇದನ್ನ. ಓಕೆ, ಒಂದು ವೇಳೆ ಕೋರ್ಟಲ್ಲಿ ಬಿಟ್ಟು ಬಗೆಹರಿಸ್ಕೊಳ್ಳೋಂಥದ್ದಾದರೆ ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಅಂದರೆ ಅವರು ಸಕ್ಸಸ್ ಆಗಿದೆ, ಒಂದಿಷ್ಟು ದುಡ್ಡು ಕೇಳೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಂತ ಅವ್ರು ಹೇಳುವಂಥದ್ದು. ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಸರ್? ನಾನು ರಾಘವೇಂದ್ರ ಸ್ವಾಮಿನ ತುಂಬ ಪ್ರೀತಿಸ್ತೀನಿ ಮತ್ತು ತುಂಬ ಪೂಜಿಸ್ತೀನಿ. ರಾಯರ ಮೇಲೆ ಆಣೆಗೂ ನನ್ನ ದುಡ್ಡಿನ ಅವಶ್ಯಕತೆ, ಅವ್ರ ದುಡ್ಡಿನ ಅವಶ್ಯಕತೆ ನನಗಿಲ್ಲ. ನಾನು ಇಲ್ಲಿ ಫೈಟ್ ಮಾಡೋಕ್ಕೆ ಬಂದಿರೋದು ರಾಘವೇಂದ್ರ ನಾಯಕ್ ಅವರ ಕತೆ. ಆ ಕತೆನ ನಾವು ಜಿ ಸಿನಿಮಾಸಲ್ಲಿ ನಾವು ರೈಟ್ಸ್ ತೊಗೊಂಡಿದ್ದೀವಿ. ಒಬ್ಬ ಕತೆಗಾರನಿಗೆ ಮೋಸ ಆಗಬಾರ್ದು. ಒಬ್ಬ ಕತೆಗಾರ ಹುಟ್ಕೊಂಡ್ರೆ ಈ ಸಿನಿಮಾದಿಂದ ಅವನಿಗೆ ಹೆಸರು ಬಂದರೆ ಅವನು ಇನ್ನೊಂದು 4-5 ಸಿನಿಮಾಗಳು ಸಿಗುತ್ತೆ, ಒಂದು ರೈಟರ್ ಸಂಘ ಬೆಳೀತದೆ. ಇವಾಗ ನಾವು ಮಲಯಾಳಂ ಪಿಕ್ಚರ್ಗೆ, ಆಮೇಲೆ ತೆಲುಗು ಪಿಕ್ಚರ್ಗೆ ಯಾಕೆ ಅವೆಲ್ಲ ಸಕ್ಸಸ್ ರೇಟ್ ನಮಗಿಂತ ಜಾಸ್ತಿ ಇದೆ ಅಂದರೆ ಅಲ್ಲಿ ರೈಟರ್ಸ್ ತುಂಬ ಸ್ಟ್ರಾಂಗ್ ಇದ್ದಾರೆ. ನಾವು ರೈಟರ್ಸ್ನ ಬೆಳೆಸಬೇಕು, ರೈಟರ್ಸ್ಗೆ ಓಪನ್ ಆಗಿ ಹೆಸರು ಕೊಡಬೇಕು. ನಾನು ಜೆಂಟ್ಲ್ಮ್ಯಾನ್ ಸಿನಿಮಾ ಮಾಡೋಕಪ್ಪ ಅಂದರೆ ನನ್ನ 10 ವರ್ಷ ನನ್ನ ಸ್ನೇಹಿತ ನನ್ನ ಜೊತೆ ಕೆಲಸ ಮಾಡಿದ್ದ ಜಡೇಶ್ನೇ ಕರ್ಕೊಂಬಂದು ಡೈರೆಕ್ಷನ್ ಕೊಟ್ಟೆ. ಇವಾಗ ಸ್ಟೇಟ್ ಅವಾರ್ಡ್ ವಿನ್ನರ್ ತೊಗೊಂಡ್ರು ಆಗಿರೋರು ನಮ್ಮ ಗಿರಿರಾಜ್ ಅವರು ರಾಮರಸ ಸಿನಿಮಾ ಮಾಡ್ತಾಯಿದ್ದಾರೆ. ಮಧ್ಯದಲ್ಲಿ ಶಂಕರ್ ಅಂತ ಸಿನಿಮಾ ಕೊಟ್ಟೆ, ಆಮೇಲೆ ಪೆಂಟಗನ್ ಅಂತ ಸಿನಿಮಾ ಮಾಡಿದೆ. 4 ಜನ ಡೈರೆಕ್ಟರ್ಸ್ಗೆ ಅವಕಾಶಗಳು ಕೊಟ್ಟೆ. ಆ ಥರ ಅವಕಾಶಗಳು ಕೊಟ್ಟಾಗ ಇಂಡಸ್ಟ್ರಿ ದೊಡ್ಡದಾಗಿ ಬೆಳೀತದೆ. ಒಂದು ಸ್ಕ್ರೀನ್ ಪ್ಲೇಯಲ್ಲೋ ಒಂದು ಕಥೆಯಲ್ಲೋ ಒಬ್ಬನಿಗೆ ಹೆಸರು ಕೊಟ್ಟರೆ ಕಳ್ಕೊಳ್ಳೋಂಥದ್ದು ಏನಿದೆ? ನನಗೆ ದುಡ್ಡಿನ ಅವಶ್ಯಕತೆ ಯಾವ ಕಾರಣಕ್ಕೂ ಇಲ್ಲ ಅವರಿಂದ. ರಾಘವೇಂದ್ರ ನಾಯಕ್ ಕತೆ ಅವ್ರದ್ದಿದೆ, ಅವರಿಗೆ ಕ್ರೆಡಿಟ್ ಕೊಡಲಿ, ಇಷ್ಟೇ ಕೇಳ್ಕೊಳ್ತಾರೆ. ನೀವು ಅನ್ಕೊಂಡಂಗಾಗಿದ್ರೆ ಈ ಸಿನಿಮಾ ಯಾರಿಗೆ ಮಾಡೋದು ಪ್ಲಾನ್ ಆಗಿತ್ತು ಸರ್ ಫೈನಲಿ? ಈ ಕತೆ ಇವಾಗ್ಲೂ ನಾನು ರಮೇಶ್ ಅರವಿಂದ್ ಸರ್ಗೆ ಮತ್ತು ಶಿವಣ್ಣ ಅವ್ರನ್ನ ಹಾಕ್ಕೊಂಡು ಕೂಡಲ ಸಂಗಮ ಅಂತ ಟೈಟ್ಲ್ ಇಟ್ಟು ನಾನು ಈ ಸಿನಿಮಾನ, ನನಗೆ ರಾಮರಸ ತುಂಬ ದೊಡ್ಡ ಸಕ್ಸಸ್ ಆದರೆ ನಾನು ಖಂಡಿತವಾಗ್ಲೂ ಈ ಸಿನಿಮಾನ ನಾನು ಅವರಿಬ್ಬರನ್ನ ಹಾಕ್ಕೊಂಡು ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ಈ ಸಿನಿಮಾ ನಾನು ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಇದಿಷ್ಟು ನಿರ್ದೇಶಕ ಗುರು ದೇಶಪಾಂಡೆ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೇಶ್ ಯಗ್ಗಿನ್, TV9 ಬೆಂಗಳೂರು.